ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಏಕದಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 1:30ಕ್ಕೆ ರಾಯ್ಪುರದಲ್ಲಿ ಪಂದ್ಯ ಆರಂಭವಾಗಲಿದೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ಪಂದ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್. ಯಾಕಂದ್ರೆ ಇಬ್ಬರು ಕೂಡ ಅದ್ಭುತ ಫಾರ್ಮ್ ನಲ್ಲಿದ್ದು ಕಳೆದ 2 ಪಂದ್ಯಗಳಲ್ಲಿ 100+ ಪಾರ್ಟ್ನರ್ಶಿಪ್ ಬಂದಿದೆ. ಒಂದು ಪಂದ್ಯದಲ್ಲಿ ಅರ್ಧ ಶತಕ, ಇನ್ನೊಂದು ಪಂದ್ಯದಲ್ಲಿ ಶತಕ ಬಾರಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ವಿರಾಟ್ ಕೊಹ್ಲಿ ಪಾಲಿಗೆ KL ರಾಹುಲ್ ಯಾವಾಗಲೂ ಕೂಡ ಲಕ್ಕಿ ಕ್ಯಾಪ್ಟನ್ ಆಗಿದ್ದಾರೆ. ಹಿಂದಿನ ಪಂದ್ಯಗಳ ರೆಕಾರ್ಡ್ಸ್ ಕೂಡ ಇದನ್ನೇ ಹೇಳ್ತಿದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನವೆಂಬರ್ 30 ಅಂದ್ರೆ ಕಳೆದ ಭಾನುವಾರ ರಾಂಚಿಯಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ ಚರಿತ್ರೆ ಸೃಷ್ಟಿಸಿದ್ರು. ಏಕದಿನ ಮಾದರಿಯಲ್ಲಿ ತಾನೇಕೆ ಬೆಸ್ಟ್ ಕ್ರಿಕೆಟರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ 52ನೇ ಹಾಗೆ ಒಟ್ಟಾರೆಯಾಗಿ 83ನೇ ಶತಕ ಬಾರಿಸಿದ್ರು. ಕಳೆದ ಅಕ್ಟೋಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯ ಕೊನೆ ಮ್ಯಾಚ್ ಅಲ್ಲಿ ಅಜೇಯ 74 ರನ್ ಗಳಿಸಿದಂತ ವಿರಾಟ್ ಕೊಹ್ಲಿ ಈಗ ಭಾರತದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಸ್ಪಿನ್ನರ್ಗಳು ಹಾಗೆ ವೇಗದ ಬೌಲರ್ಗಳನ್ನ ಲೆಕ್ಕಕ್ಕಿಡದೆ ಚಚ್ಚಿದಂತ ವಿರಾಟ್ ಭಾರತದ ಗೆಲುವಿನ ರೂವಾರಿಯಾದ್ರು. ಹಾಗೆ ಈ ಪಂದ್ಯದಲ್ಲಿ ನಾಯಕ KL ರಾಹುಲ್ ಕೂಡ ವಿಶೇಷ ದಾಖಲೆ ಬರೆದ್ರು. ಏಕದಿನ ಪಂದ್ಯದ ನಾಯಕನಾಗಿ 9ನೇ ಗೆಲುವು ದಾಖಲಿಸಿದ ರಾಹುಲ್. ರಾಂಚಿಯಲ್ಲಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಅರ್ಧ ಶತಕ, KL ರಾಹುಲ್ ಅವರ 60 ರನ್ಸ್ ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಅವರ ಶತಕದೊಂದಿಗೆ ಭಾರತ 349 ರನ್ಗಳನ್ನ ಕಲೆ ಹಾಕಿತ್ತು. ಆದ್ರೆ ಆರಂಭದಲ್ಲೇ 3 ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಸೌತ್ ಆಫ್ರಿಕಾ ತಂಡ ಆ ಬಳಿಕ ಟಫ್ ಫೈಟ್ ಕೊಟ್ಟಿತ್ತು. ಹಾಗೆ ಕೊನೆ ಓವರ್ನಲ್ಲಿ ಇನ್ನೂ 4 ಎಸೆತಗಳು ಬಾಕಿ ಇರುವಂತೆ ಹರಿಣ ಪಡೆ ಆಲ್ಔಟ್ ಆಯಿತು. ಈ ಮೂಲಕ ಭಾರತ 17 ರನ್ಗಳಿಂದ ಪಂದ್ಯವನ್ನ ಗೆದ್ದುಕೊಳ್ತು. ಈ ಗೆಲುವಿನ ಮೂಲಕ KL ರಾಹುಲ್ಗೆ ಇದು 9ನೇ ಗೆಲುವಾಗಿದೆ. ಹಾಗೆ ಗೆಲುವಿನ ಶೇಕಡಾವಾರು ಅಂದ್ರೆ ಏಕದಿನ ಮಾದರಿಯ ಗೆಲುವಿನ ಶೇಕಡಾವಾರು ನಾಯಕನಾಗಿ 69.23ಕ್ಕೆ ಏರಿಕೆಯಾಗಿದೆ. ಏಕದಿನ ಮಾದರಿಯಲ್ಲಿ ಒಟ್ಟು 13 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಹಾಗೆ 9 ಪಂದ್ಯಗಳನ್ನ ಗೆಲ್ಲಿಸಿದ್ದಾರೆ. ಅದರಲ್ಲೂ ಕಳೆದ 10 ಪಂದ್ಯಗಳಲ್ಲಿ ಅದ್ಭುತ ದಾಖಲೆ ಇದೆ. ಏಕದಿನ ಮಾದರಿಯಲ್ಲಿ ಯಾವುದೇ ಭಾರತೀಯ ನಾಯಕ ಕನಿಷ್ಠ 10 ಪಂದ್ಯಗಳಲ್ಲಿ ತಂಡವನ್ನ ಮುನ್ನಡೆಸಿದ ರೀತಿಯಲ್ಲಿ ಅತ್ಯುತ್ತಮ ಸಾಧನೆಯಾಗಿದೆ. ಧೋನಿ, ರೋಹಿತ್ಗಿಂತ ರಾಹುಲ್ ಅಡಿಯಲ್ಲೇ ಕೊಹ್ಲಿ ಅಬ್ಬರ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಭಾರತದ ಪರ ಕ್ಯಾಪ್ಟನ್ ಆಗಿ KL ರಾಹುಲ್ ಕೆಲ ಪಂದ್ಯಗಳನ್ನಷ್ಟೇ ಲೀಡ್ ಮಾಡಿರಬಹುದು. ಆದ್ರೆ KL ರಾಹುಲ್ ಅವರ ನಾಯಕತ್ವದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ರೋಹಿತ್ ಶರ್ಮಾ ಹಾಗೆ ಮಹೇಂದ್ರ ಸಿಂಗ್ ಧೋನಿಗಿಂತ ರಾಹುಲ್ ಅವರ ಅಡಿಯಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧದ ಶತಕ ರಾಹುಲ್ ನಾಯಕರಾಗಿದ್ದಾಗ ಎಲ್ಲಾ ಮಾದರಿಗಳಲ್ಲಿ ಕೊಹ್ಲಿ ಗಳಿಸಿದಂತ 3ನೇ ಅಂತಾರಾಷ್ಟ್ರೀಯ ಶತಕವಾಗಿದೆ. 2022ರ ಏಷ್ಯಾ ಕಪ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ T20 ಶತಕ ಕೂಡ ಸೇರಿದೆ. ರಾಹುಲ್ ನಾಯಕತ್ವದಲ್ಲಿ ಕೊಹ್ಲಿ ಅವರ ಸರಾಸರಿ 66.37 ಆಗಿದ್ದು 10 ಇನ್ನಿಂಗ್ಸ್ಗಳಲ್ಲಿ 531 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 5 ಏಕದಿನ ಪಂದ್ಯಗಳು ಹಾಗೆ 4 ಟೆಸ್ಟ್ ಪಂದ್ಯಗಳು ಹಾಗೆ ಏಕೈಕ T20 ಪಂದ್ಯ ಕೂಡ ಸೇರಿದೆ. ಬೇರೆ ನಾಯಕನ ಅಡಿಯಲ್ಲಿ ಆಡುವಾಗ ಕೊಹ್ಲಿ ಅವರ ಸರಾಸರಿಗೆ ಹೋಲಿಸಿದ್ರೆ ರಾಹುಲ್ ಅವರ ಅಡಿಯಲ್ಲಿ ಆಡಿದಂತ ಸರಾಸರಿ ಅತ್ಯುತ್ತಮವಾಗಿದೆ. MS ಧೋನಿ ಅವರ ನೇತೃತ್ವದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ 225 ಇನ್ನಿಂಗ್ಸ್ಗಳಲ್ಲಿ 9280 ರನ್ಗಳನ್ನ ಕಲೆ ಹಾಕಿದ್ದಾರೆ. 49.10 ಸರಾಸರಿ ಇದೆ. ಇನ್ನು ರೋಹಿತ್ ಶರ್ಮಾ ಅವರು ನಾಯಕರಾಗಿದ್ದಾಗ ವಿರಾಟ್ ಕೊಹ್ಲಿ 101 ಇನ್ನಿಂಗ್ಸ್ಗಳಲ್ಲಿ 3687 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದು ಎಲ್ಲಾ ಸ್ವರೂಪಗಳ ಸರಾಸರಿಯನ್ನ ಸೇರಿಸಿದ್ರೆ 41.37 ಆಗಿದೆ. ಸೊ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ರಾಹುಲ್ ನಾಯಕತ್ವದಲ್ಲೇ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಹಾಗೆ ಸರಾಸರಿ ಬೊಂಬಾಟ್ ಆಗಿದೆ. ಈ ನಂಬರ್ಸ್ ನೋಡಿದ್ರೆ ಕೊಹ್ಲಿ ಪಾಲಿಗೆ ರಾಹುಲ್ ಯಾವಾಗ್ಲೂ ಕೂಡ ಲಕ್ಕಿಯೆಸ್ಟ್ ಕ್ಯಾಪ್ಟನ್ ಅನಿಸುತ್ತೆ. ಸದ್ಯ ಶುಭ್ಮನ್ ಗಿಲ್ ಹಾಗೆ ಶ್ರೇಯಸ್ ಅಯ್ಯರ್ ಇಂಜುರಿಯಿಂದಾಗಿ ತಂಡದಿಂದ ಹೊರಬಿದ್ದಿದ್ದು ರಾಹುಲ್ಗೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಗೆ ನಾಯಕತ್ವ ಸಿಕ್ಕಿದೆ. ಸಿಕ್ಕಿರುವಂತ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ತಾ ಇದ್ದು ತಾವು ಆಡೋದರ ಜೊತೆಗೆ ತಂಡವನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ. ಏಕದಿನ ತಂಡಕ್ಕೆ ಸಂಪೂರ್ಣ ನಾಯಕನಾಗುವಂತ ಎಲ್ಲಾ ಅರ್ಹತೆಗಳಿದ್ರು ಕೂಡ BCCI ಮಾತ್ರ ಅವರನ್ನ ಕಡೆಗಣಿಸ್ತಾನೆ ಬಂದಿದೆ. ಹಾಗೆ ತಂಡದಲ್ಲೂ ಕೂಡ ಆಗಿಂದಾಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಆದ್ರೆ ರಾಹುಲ್ ಮಾತ್ರ ಇದ್ಯಾವುದನ್ನು ಲೆಕ್ಕಕ್ಕಿಡದೆ ತಂಡದ ಗೆಲುವಿಗಾಗಿ ಮಾತ್ರನೇ ಆಡ್ತಾನೆ ಇದ್ದಾರೆ. ಹೀಗಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಲೆಜೆಂಡರಿ ಪ್ಲೇಯರ್ಗಳು ಕೂಡ ತುಂಬಾನೇ ಫ್ರೀಯಾಗಿ ಹಾಗೆ ಕಂಫರ್ಟಬಲ್ ಆಗಿ ಆಡೋಕೆ ಸಾಧ್ಯವಾಗ್ತಾ ಇದೆ. ನಮಸ್ಕಾರ.